ಉಗ್ರ ಸಂಹಾರಕ್ಕೆ ಇವತ್ತು ನಿರ್ಣಾಯಕ ದಿನ. ಯಾಕೆ ಅಂತ ಹೇಳಿದ್ರೆ ಸರಣಿ ಸಭೆಗಳು ಇದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆಗಳ ಮೇಲೆ ಸಭೆಗಳು ನಡೀತಾವೆ. ಹಾಗಾಗಿನೇ ಹೇಳಿದ್ದು ಆರಂಭದಲ್ಲೇ ಭಾರತಕ್ಕೆ ಇವತ್ತು ಮಹತ್ವದ ದಿನ ಅಂತ ಹೇಳಿ. ಉಗ್ರ ಸಂಹಾರಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್. ದಂಡಂ ದಶಗುಣಂಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗುತ್ತೆ ವಾರ್ ಪ್ಲಾನ್. ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಮಹಾ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಇವತ್ತು ಪಾಕಿಸ್ತಾನದ ವಿರುದ್ಧ ವಾರ್ಗೆ ಸಜ್ಜಾಗ್ತಾ ಇದೆ ನಮ್ಮ ಭಾರತೀಯ ಸೇನೆ. ನುಗ್ಗಿ ಹೊಡೆಯೋಕೋ ರೆಡಿ ಆಗ್ತಿದೆ ಆರ್ಮಿ ಪಡೆ. ಗಡಿಯಲ್ಲಿ ಉಗ್ರರ ಉಡಿಸ್ಗೂ ಕೂಡ ಸಿದ್ಧವಾಗ್ತಾ ಇದೆ. ಸಿದ್ಧತೆ ನಡೀತಾ ಇದೆ. ಬರದಿಂದ ಉಗ್ರರಿಗೆ ಸಮಾಧಿ ಕಟ್ಟೋದೊಂದೇ ಬಾಕಿ ಇರೋದೀಗ. ಭಾರತದ ಅಟ್ಯಾಕ್ಗೆ ಪಾಕ್ ತತ್ತರಿಸೋದು ಶತಸಿದ್ಧ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪಾಕ್ಗೆ ಪೆಟ್ಟು ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ನಮ್ಮ ಸೇನೆ, ನಮ್ಮ ಯೋಧರು. ನಿನ್ನೆ ಮೀಟಿಂಗ್ ನಡೆಸಿ ನೀವೇ ಟೈಮ್ ಫಿಕ್ಸ್ ಮಾಡಿ, ನೀವೇ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಸೇನೆಗೆ ಫ್ರೀಡಂ ಕೊಟ್ಟು ಬಿಟ್ಟಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನಕ್ಕೆ ಏನೋ ಒಂದು ಕಾದಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಆದ್ರೆ ತುರ್ತಾಗಿ ಏನಾದ್ರೂ ನಿರ್ಧಾರ ಮಾಡ್ತಾರ? ಏನ್ ಮಾಡ್ತಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತು ಸಾಲು ಸಾಲು ಸಭೆಯಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಮಾಡ್ತಾರೆ ಹಾಗಾದ್ರೆ? ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಭೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 3 ಸೇನಾ ಪಡೆಗಳ ಮುಖ್ಯಸ್ಥರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವೇ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ನೀವೇ ಯಾವಾಗ ಸಿದ್ಧರಾಗಿದ್ದೀರಿ ಅನ್ನೋದನ್ನ ಹೇಳಿ, ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡಬೇಕು ಅನ್ನೋದನ್ನ ನೀವೇ ಹೇಳಿ. ನೋಡಿ, ಟೈಮ್ ನೀವೇ ಫಿಕ್ಸ್ ಮಾಡಿ, ಡೇಟು ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ. ಭಾರತೀಯ ಸೇನೆಗೆ ಮೋದಿ ಸರ್ವ ಅಧಿಕಾರವನ್ನ ಕೊಟ್ಟಾಗಿದೆ. ಈಗ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಅಧಿಕಾರವನ್ನ ಕೊಡಲಾಗಿದೆ. ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಬಿಗ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿರೋದು. ಯಾವುದೇ ಕ್ಷಣ, ಯಾವುದೇ ನಿರ್ಧಾರ ನಿಮಗೆ ಬಿಟ್ಟ ವಿಚಾರ. ಸೇನೆಗೆ ಹೇಳಿರೋದು ನಿಮಗೆ ಫ್ರೀ ಹ್ಯಾಂಡ್, ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಭಾರತೀಯ ಯೋಧರ ಮೇಲೆ, ಸೇನೆಯ ಮೇಲೆ ನಮಗೆ ನಂಬಿಕೆ ಇದೆ. 3 ಸೇನಾ ಮುಖ್ಯಸ್ಥರಿಗೆ ಮೋದಿ ಪವರ್ ಕೊಟ್ಟಿದ್ದಾರೆ. ಈಗ ಟೈಮು ನೀವೇ ಫಿಕ್ಸ್ ಮಾಡಿ, ಡೇಟು ನೀವೇ ನಿರ್ಧರಿಸಿ, ಜೊತೆಗೆ ಜಾಗನೂ ಕೂಡ ನೀವೇ ಸೆಲೆಕ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ನಡೆದಂತ ಮೀಟಿಂಗ್ ನ ದೃಶ್ಯಾವಳಿಗಳಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ 3 ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ. ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸೊ ಒಟ್ಟಾರೆ ಘಟಾನುಘಟಿಗಳ ನಡುವೆ ನಡೆದಂತ ಸಭೆ ಮತ್ತು ಈ ಸಭೆ ಮುಗಿದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಗೆ ಹೋಗಿ ಚರ್ಚೆಯನ್ನ ಕೂಡ ನಡೆಸಿದ್ರು.